ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿ ನಾನಿದ್ದೀನಿ, ರಾಮಯ್ಯದಲ್ಲಿದ್ದೀನಿ. ಬೆಂಗಳೂರಿನ ಬಹುತೇಕರು ಇದನ್ನು ನೋಡಿರ್ತೀರಿ. ರಾಜ್ಯದಾದ್ಯಂತ ಜನಜನಿತವಾಗಿರುವಂಥ ಹೆಸರು ರಾಮಯ್ಯ. ಸಮೂಹ ಸಂಸ್ಥೆಗಳು ಶಿಕ್ಷಣದ ವಿಷಯದಲ್ಲಿ ಮತ್ತು ವೈದ್ಯಕೀಯ ವಿಷಯದಲ್ಲಿ ತಲುಪಲಾರದ ಎತ್ತರಗಳಿಲ್ಲ. ಇಂಥ ದೊಡ್ಡದೊಂದು ಸಂಸ್ಥೆ ಇವತ್ತು ಇನ್ನೊಂದು ಮೈಲಿಗಲ್ಲನ್ನು ಅಚೀವ್ ಮಾಡಿದೆ. ಅದರ ಸಂತೋಷವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಈ ಯೂನಿವರ್ಸಿಟಿಯ ಚಾನ್ಸಲರ್ ಆದ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಜೊತೆಗೆ ನಾಗೇಂದ್ರ ಸ್ವಾಮಿ ಅವರಿದ್ದಾರೆ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಪ್ರೆಸಿಡೆಂಟ್ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವೆಂಟ್ ಏನು ಅಂದರೆ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನವರು ಅಮೆರಿಕದ ಇದೇ ರೀತಿಯ ದೊಡ್ಡ ಮೆಡಿಕಲ್ ಚೈನ್ ಅನ್ನಿಸಿಕೊಂಡಿರುವ ಮೌಂಟ್ ಸಿನೈ ಜೊತೆಗೆ ಮುಂದಿನ 10 ವರ್ಷಗಳ ಕಾಲಕ್ಕೆ ಒಂದು ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ. ಇವತ್ತು ಅದು ಫೈನಲ್ ಆಗಿದೆ. ಅದು ಯಾಕೆ ಮುಖ್ಯ? ಭಾರತದ ವಿಷಯದಲ್ಲಿ ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶಕ್ಕೆ ಅಮೆರಿಕದ ಮೆಡಿಕಲ್ ಫೆಸಿಲಿಟೀಸ್ ಸಿಗೋದಕ್ಕೆ ಸಾಧ್ಯನಾ? ಅವರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀವಿ? ನಮ್ಮಿಂದ ಅವ್ರಿಗೇನು ಸಹಾಯ, ಅವರಿಂದ ನಮಗೇನು ಸಹಾಯ? ಇದೇ ವಿಷಯದ ಬಗ್ಗೆ ಮಾತಾಡೋಣ. ಜಯರಾಮ್ ಸರ್, ಯಾಕೆ ಅನ್ನಿಸ್ತಿದೊಂದು ಅಮೆರಿಕದಲ್ಲಿ ಅಷ್ಟು ದೊಡ್ಡ ಒಂದು ಹಾಸ್ಪಿಟಲ್ ಚೈನ್ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಬೇಕು MS ರಾಮಯ್ಯದ್ದು ಅಂತ? ಇಡೀ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಹಾಸ್ಪಿಟ್ಲ್ ಇದೆ, ಪ್ರೈವೇಟ್ ಹಾಸ್ಪಿಟ್ಲ್ ಇದೆ, ಸರ್ಕಾರಿ ಆಸ್ಪತ್ರೆ ಇದೆ, ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಆದರೆ ನೀಡ್ ಟು ಲರ್ನ್ ಫ್ರಮ್ ಪೀಪಲ್ ಹೂ ಹ್ಯಾವ್ ಬಿನ್ ಏಬಲ್ ಟು ಅಚೀವ್ ಆ್ಯಂಡ್ ಇನ್ನೋವೇಟ್ ದಿ ಟೆಕ್ನಾಲಜಿ, ಎಸ್ಪೆಷಲಿ ಇನ್ ಹೆಲ್ತ್ ಕೇರ್. ಯಾಕಂದರೆ ಇಟ್ ಇಸ್ ಗ್ರೋಯಿಂಗ್ ಸೋ ಫಾಸ್ಟ್. ಇವಾಗ ಆಂಕಾಲಜಿ ತಗೊಳ್ಳಿ, ಎಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇವಾಗ ಅಂಥ ಒಂದು ಡೆವಲಪ್ಮೆಂಟು ನಮ್ಮ ದೇಶ ಬರಬೇಕಾದ್ರೆ ಇನ್ನೂ ಸ್ವಲ್ಪ ಕೆಲವು ವರ್ಷಗಳು ಬೇಕಾಗ್ತದೆ. ಅದು ಇವತ್ತು ನಾವು ಕಾಯೋದಕ್ಕೆ ನಾವು ತಯಾರಾಗಿದ್ದೀವ ಅಂತಕ್ಕಂಥದ್ದು ನಮ್ಮ ಸ್ವಲ್ಪ ಕೆಲವರ ಒಂದು ಸಂಸ್ಥೆಗಳ ಒಂದು ದೃಷ್ಟಿನಲ್ಲಿ, ಇಲ್ಲಪ್ಪ ನೋಡೋಣ, ನಾವು ಏನಾದರೂ ಒಬ್ಬರ ಹತ್ರ ಸಹಾಯ ತೊಗೊಂಡ್ರೆ ನಾವು ಬೆಳವಣಿಗೆ ಆಗೋದಕ್ಕೆ, ನಮ್ಮ ಟ್ರೈನಿಂಗಿಗೆ, ನಮ್ಮ ಫಾರ್ ಟು ಟ್ರೈನ್ ಅವರ್ ಓನ್ ಡಾಕ್ಟರ್ಸ್ ಆ್ಯಂಡ್ ಗೆಟ್ ಅಪ್ಡೇಟೆಡ್ ರಿಗಾರ್ಡಿಂಗ್ ದಿ ಟೆಕ್ನಾಲಜೀಸ್. ಅದಾದಾಗ ಇಟ್ ವಿಲ್ ಹೆಲ್ಪ್ ಅವರ್ ಓನ್ ಪೀಪಲ್. ಕರೆಕ್ಟ್, ನಮ್ಮ ಜನಕ್ಕೆ ಅದು ಸಹಾಯ ಆಗ್ತದೆ. ಅದರಿಂದಾಗಿ ಇಲ್ಲ, ಇದು ನಾವು ಈ ಫ್ರೆಂಡ್ಶಿಪ್ನ ಏನೋ ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗಿದೆ, ನಮಗೆ ಫ್ರೆಂಡ್ಶಿಪ್ ಬೇಕಾಗಿದೆ ಅಂತಕ್ಕಂಥ ಯಾರ ಹತ್ರ ಹೋಗ್ಬೇಕಪ್ಪ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಬಂತು ನನ್ನಲ್ಲಿ. ಆವಾಗ ನಮಗೆ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ ಇದ್ದಾವೆ ಆಲ್ ಓವರ್ ದ ವರ್ಲ್ಡ್. ಓಕೆ, ಕೆಲವು ಬರೀ ಕಾರ್ಡಿಯಾಲಜಿನಲ್ಲಿ ಭಾರಿ ಚೆನ್ನಾಗಿದ್ದಾರೆ, ಕೆಲವರು ಆಂಕಾಲಜಿನಲ್ಲಿ ಭಾರಿ ಚೆನ್ನಾಗಿದ್ದಾರೆ, ಕೆಲವರು ಯೂರಾಲಜಿನಲ್ಲಿ ಚೆನ್ನಾಗಿದ್ದಾರೆ, ಕೆಲವರು ಗ್ಯಾಸ್ಟ್ರೆಂಟಾಲಜಿನಲ್ಲಿ ಚೆನ್ನಾಗಿದ್ದಾರೆ. ಆದರೆ ಎಲ್ಲ ಎಲ್ಲವೂ ಎಕ್ಸ್ಪರ್ಟೀಸ್ ಒಂದು ಕಡೆ ಇರುವಂಥ ಜಾಗ ಯಾವುದಪ್ಪ ಅಂತ ನಾವು ಹೋಗ್ತಾ ಇದ್ದು. ಅಂಥ 4-5 ಇದ್ದಾವೆ, ಇಲ್ಲ ಅಂತ ಬಿಟ್ಟು ಏನಲ್ಲ. ಬರೀ ಮೌಂಟ್ ಸಿನೈ ಒಂದೇ ಇದೆ ಅಂತಕ್ಕಂಥದ್ದು ಏನೂ ಇಲ್ಲ. ಆದರೆ ಇದೆ ಒಂದು 5-6 ಸಂಸ್ಥೆಗಳು ಅಂಥ ಒಂದು ಬೆಳವಣಿಗೆ ಆಗಿರ್ತಕ್ಕಂಥ ಸಂಸ್ಥೆಗಳು ಇದ್ದಾವೆ. ಇವ್ರ ಹತ್ರ ಹೋದಾಗ ಇವರು ಅವ್ರು ನಾವು ಒಳಗಡೆ ನೋಡಿದಾಗ 12 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತ ನಾವು ಹೇಳುತ್ತೇವೆ. ಅದು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥದ್ದು. ದೇ ಆರ್ ಏಬಲ್ ಟು ಅಚೀವ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ 12 ಏರಿಯಾಸ್ ಆಫ್ ಎಕ್ಸ್ಪರ್ಟೀಸ್. ಓಕೆ, ಅಂಥ ಒಂದು ಸಂಸ್ಥೆ ನಾವು ಹೋದಾಗ, ನಾನು ಕಾರ್ಡಿಯಾಲಜಿ ಅಂತ ಕೇಳ್ಬಿಟ್ಟು ನೋಡೋಣ ಏನಂತಾರೋ ಏನೋ ಅಂತ, ನಾನು ಕಾರ್ಡಿಯಾಲಜಿ ಬೇಕಾಗಿದೆ, ನಮಗೆ ಸಹಾಯ ಬೇಕಾಗಿದೆ, ನೀವು ಒಪ್ಪಂದ ಇದೆಯಾ ಅಂತಕ್ಕಂಥದ್ದು ಇದನ್ನು ನಾನು ಕೇಳಕ್ಕೆ ಹೋಗಿದ್ದೆ. ಓಕೆ, ಅವರಂದ್ರು, ಇಲ್ಲಪ್ಪ ನಿಮ್ಮ ಸಂಸ್ಥೆ ಎಲ್ಲ ನಾನು ಕೇಳಿದ್ದೇನೆ. ಶರ್ಮಾ ಅವರು ಈಸ್ ದ ಚೀಫ್ ಮ್ಯಾನ್ ಆಫ್ ಕಾರ್ಡಿಯಾಲಜಿ ಹೆಡ್ ಅವರು, ಮತ್ತು ಆ ಸಂಸ್ಥೆ ಹೆಡ್ ಆಫ್ ಅದರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹೆಡ್ ಅವರು ಇದ್ದರು, ಎಲ್ಲರೂ ಇದ್ದರು. ಆಮೇಲೆ ಪ್ರೆಸಿಡೆಂಟ್ ಆಫ್ ಮೌಂಟ್ ಸಿನೈ ಅವರು ಇದ್ದರು, ಎಲ್ಲರೂ ಇದ್ದರು. ಅಲ್ಲಿ ನಿಮ್ಗೆ ಏನು ಬೇಕು ಅಂತ ಹೇಳಿ ನಾವು ಇದ್ದೇವೆ ಅಂತಂದರು. ನನಗೆ ನಾನು ಹೋಗಿದ್ದು ಒಂದು ಕೇಳೋಣಪ್ಪ, ಏನಾದ್ರು ಕೊಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಕೇಳೋದಂತೂ ಒಂದು ಕೇಳೋಣ ಅಂತ ಹೋದೆ. ವಿ ಆರ್ ಪ್ರಿಪೇರ್ಡ್ ಟು ಜಾಯಿನ್ ವಿತ್ ಯು, ಹ್ಯಾಂಡ್ ಹೋಲ್ಡ್ ಆನ್ ಯು, ಸೊ ವೈ ಡೋಂಟ್ ಯು ಥಿಂಕ್ ಅಬೌಟ್ ಇಟ್ ವೆರಿ ಸೀರಿಯಸ್ಲಿ ಅಂತ. ಓಕೆ, ಆವಾಗ ಐ ಕೇಮ್ ಬ್ಯಾಕ್, ದೆನ್ ಸ್ಟಾರ್ಟೆಡ್ ಥಿಂಕಿಂಗ್, ಏನಪ್ಪ ಈಸ್ ಇಟ್ ಫಿಸಿಬಲ್, how many of our super specialties are there and what is the level of ಇದು ಅಂತ ನಾವು ಇದನ್ನು ಸ್ಟಡಿ ಮಾಡಿ ಅವರಿಗೆ ಒಂದು ಗ್ಯಾಪ್ ಅನಾಲಿಸಿಸ್ ಮಾಡಿಯಪ್ಪ, ನೀವು ನಮ್ಮ ಸಂಸ್ಥೆ ಹೆಂಗಿದೆ, ನಿಮ್ಮ ಸಂಸ್ಥೆ ಹೆಂಗಿದೆ, ಈಚ್ ಒನ್ ಆಫ್ ದಿ ಸ್ಪೆಷಾಲಿಟೀಸ್ನಲ್ಲಿ ಗ್ಯಾಪ್ ಅನಾಲಿಸಿಸ್ ಮಾಡಿ
ಆಮೇಲೆ ನೋಡೋಣ ಹೆಂಗೆ ಯಾವ್ಯಾವುದು ಎಲ್ಲೆಲ್ಲಿ ಇದ್ದೇವೆ ನಾವು ಅಂತ ನಾವು ಅರ್ಥವನ್ನು ಮಾಡ್ಕೊಳ್ಳೋಣ ಅಂತ ನಾವು ಆ ಗ್ಯಾಪ್ ಅನಾಲಿಸಿಸ್ ಮಾಡಿಕೊಂಡಾಗ ನಮಗೆ ಆವಾಗ ತಿಳಿಯಿತು ದೇರ್ ಅ ಬಿಗ್ ಗ್ಯಾಪ್ ಇನ್ ಎವ್ರಿ ಆಫ್ ದಿಸ್ ಸ್ಪೆಷಾಲಿಟೀಸ್ ವೆರಿ ಬಿಗ್ ಗ್ಯಾಪ್. ಅದು ಇಟ್ ಕುಡ್ ಬಿ ದ ನರ್ಸಿಂಗ್ ಗ್ಯಾಪ್, ಇಟ್ ಕುಡ್ ಬಿ ದ ಡಾಕ್ಟರ್ಸ್ ಗ್ಯಾಪ್, ಇಟ್ ಕುಡ್ ಬಿ ದ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್, ಎಲ್ಲ ಟೈಪ್ ಇರ್ಬೋದು. ಇಟ್ಸ್ ಎಕ್ವಿಪ್ಮೆಂಟ್ ಗ್ಯಾಪ್ ಅವ್ರು ಹೇಳೋದು ನಮ್ಗಿಂತ ಅವ್ರು ತುಂಬ ಮುಂದಿದ್ದಾರೆ, ಎಲ್ಲದಲ್ಲೂ ಅವ್ರು ಮುಂದೆ ಇದ್ದಾರೆ. See, it need not be only on a doctor doing it, but you need even the equipments, the best of equipments. Correct. So we don't have that type of equipments today. And anta ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತಂದಾಗ it requires the training of people. Where are we going to get the training of people? Where are they to be trained? So ಇವೆಲ್ಲ ಸ್ವಲ್ಪ ಸಮಸ್ಯೆಗಳು ಭಾರಿ ಇದ್ದಾವೆ. Not only the doctors, it is about the technicians, it is about the nurses. ಡಾಕ್ಟರ್ಸು ಇರಬೇಕು, ಟೆಕ್ನಿಷಿಯನ್ಸ್ ಇರಬೇಕು, ನರ್ಸಸ್ ಇರಬೇಕು, ಎಕ್ವಿಪ್ಮೆಂಟ್ಸ್ ಇರಬೇಕು, ಸರೌಂಡಿಂಗ್ ಆ ಈ ಒಂದು ವಾತಾವರಣ ಇರಬೇಕು. ಎಲ್ಲ ಯುವರ್ ICU ಶುಡ್ ಬಿ ಪರ್ಫೆಕ್ಟ್. ಇದೆಲ್ಲ ಇದ್ದಾಗ ದೆನ್ ಇಟ್ ಕ್ಯಾನ್ ಬಿ ಸರ್ಟ್ ಆಫ್ ಎಕ್ಸಲೆನ್ಸ್. ಅಲ್ಲ ಸರ್, ಆ ವಿಷಯದಲ್ಲಿ ಅವರು ಅಷ್ಟು ಮುಂದಿದ್ದಾರೆ ಅಂತಾನೆ ನಮ್ಮಲ್ಲಿರುವ ಶ್ರೀಮಂತರ ಟ್ರೀಟ್ಮೆಂಟ್ಗೆ ಅಂತ ಮತ್ತೆ ಅಮೆರಿಕಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ವಿದೇಶಕ್ಕೆ ಹೋಗ್ತಾರೆ. ಅವರಿಂದ ನಮಗೇನು ಸಿಗುತ್ತೆ ಅನ್ನೋದನ್ನ ಹೇಳಿದ್ರಿ. ಬಟ್ ಒಂದು MOU ಸೈನ್ ಆಗುತ್ತೆ ಅಂದ್ರೆ ನಮ್ಮಿಂದನೂ ಅವ್ರಿಗೇನೋ ಸಿಗ್ಬೇಕಲ್ಲ. ಏನಂದ್ರೆ ಈ ಯುಗ ಕೊಲ್ಯಾಬ್ರೇಷನ್ ಯುಗ. ಕಾಂಪಿಟೇಟಿವ್ನೆಸ್ ಅನ್ನೋದು ಒಂದು ಲಿಮಿಟ್ ಇರುತ್ತೆ. ಕೊಲ್ಯಾಬ್ರೇಷನ್ ಆದಾಗ ಇಬ್ರು ಬೆಳಿತೀವಿ. ಕರೆಕ್ಟ್. ಒಂದು ಈ ನಮ್ಮ ಹೆಲ್ತ್ ಕೇರ್ ಅನ್ನೋದು ಡೈನಮಿಕ್. ಇವತ್ತಿದ್ದು ನಾನು ಓದಿದ್ದು 25 ವರ್ಷದ ಹಿಂದೆ, ಇವಾಗ ಅದು ಹಳೆ